ಓ ಬಂಧುಗಳೇ, ಎಡವಟ್ಟಾಗೋಯ್ತು ನೋಡಿಲಿ. ಬಿ ಆರ್ ಹಿಲ್ಸ್ ರಂಗನಾಥ ಸ್ವಾಮಿ, ಬಿಳಿಗಿರಿ ರಂಗನಾಥ ಸ್ವಾಮಿ ಎಂಟ್ರೆನ್ಸಲ್ಲಿದ್ದೀವಿ. ಏನೋ ಹೋಗೋಣ ಅಂತ ಬಂದು 5:30 ಆಗಿದೆ, ಒಳಗೆ ಬಿಡ್ತಾ ಇಲ್ಲ. ನೀವು ಈ ಕಡೆಯಿಂದ ಹೋಗೋರಿದ್ರೆ ಬಿಡೋದು, ಯಾಕಂದರೆ ಅಲ್ಲಿಗೆ ಚೆಕ್ ಪೋಸ್ಟು ಕ್ಲೋಸ್ ಮಾಡಿಬಿಡ್ತಾರಂತೆ ಇದರಲ್ಲಿ ಫಾರೆಸ್ಟಲ್ಲಿ. ಅದಕ್ಕೆ ಇಲ್ಲೇ ಬಿಡ್ತಾ ಇಲ್ಲ ನಮ್ಮನ್ನ. 6:30 ಕ್ಲೋಸ್ ಮಾಡ್ತಾರಂತೆ, ಆ್ಯಕ್ಚುಲಿ 6 ಗಂಟೆಗಂತೆ. ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ 6:30ವರೆಗೂ ಬಿಡ್ತಾರಂತೆ. ನಾವು ಇಲ್ಲಿಂದ ಹೊರಟ್ರೆ 7:30 ಆಗುತ್ತಂತೆ ಹೋಗೋದು. ಆಫೀಸರ್ ಬಂದ್ಬಿಟ್ಟು ಕೊನೆಗೆ ಆಗೋದೇ ಇಲ್ಲ ಗುರುವೇ, ಹೋಗೋಕ್ಕಾಗಲ್ಲ, ನೀವು ಏನೇ ಕಾರಣಕ್ಕೂ ತೊಂದರೆ ಆಗುತ್ತೆ ನಿಮಗೆ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಕತ್ಲೆ ಆಗ್ತಾಯಿದ್ವಿ ನೋಡಿ ಆಗಲೇ. ಆಮೇಲೆ ಪ್ರಾಣಿಗಳಿಂದ ಅಟ್ಯಾಕ್ ಆಗುತ್ತೆ, ಇಲ್ಲ ಏನೋ ತೊಂದರೆಗಳಾಗ್ತವೆ. ಹಂಗಾಗಿ ನಮ್ಮನ್ನು ಬಿಡ್ತಾ ಇಲ್ಲ, ಕಂಪ್ಲೀಟಾಗಿ ಗೇಟ್ ಕ್ಲೋಸ್ ಮಾಡ್ತಾವ್ರೆ. ಏನಾದರೂ ಇನ್ನೇನಿಲ್ಲ, ಅಷ್ಟೇ ಬೆಂಗಳೂರು ಅಲ್ವಾ, ಆರಾಮಾಗಿ ಸೈಟ್ ಸೀಯಿಂಗ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಇಲ್ಲಾಂದ್ರೆ ನೈಟ್ ಎಲ್ಲರೂ ಕ್ಯಾಂಪ್ ಹಾಕ್ಬಿಟ್ಟು ಅರ್ಧ ದಾರಿಲಿ ಆಮೇಲೆ ಮುಂದೆ ಒಳ್ಳೆ ಜಾಗ ಸಿಕ್ಕಿದ್ರೆ ಹಾಕ್ಬಿಟ್ಟು ಹಂಗೆ ಬೆಳಗ್ಗೆ 6 ಗಂಟೆಗೆ ಎದ್ದೋಗ್ಬಿಟ್ಟು ನೋಡೋಣ ನಡೀರಿ ಹೆಂಗಾಗುತ್ತೆ ಅಂತ. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಒಟ್ಟಿನಲ್ಲಿ ಬೆಂಗಳೂರು ತಲುಪ್ತೀವಿ ಇವತ್ತು. ಓಕೆ, ಫೈನಲಿ ಚಾಮರಾಜನಗರ ನಮ್ಮನ್ನ ತುಂಬ ಒಳ್ಳೆ ರೀತಿ ವೆಲ್ಕಮ್ ಮಾಡಿದ್ರಿ. ಜನಗಳು ಅತಿಯಾದ ಪ್ರೀತಿಯನ್ನು ಕೊಟ್ಟು ನಮಗೆ ಹೊಟ್ಟೆ ತುಂಬ ಆನಂದಭರಿತವಾಗಿ ನಮ್ಮನ್ನ ಸಂತೋಷದಿಂದ ಕಳಿಸ್ಕೊಟ್ಟಿದ್ದೀರಾ. ಇದಕ್ಕೆ ನಾವು ಸದಾ ಚಿರಋಣಿಗಳು. ಕಂಪ್ಲೀಟಾಗಿ ಆ್ಯಕ್ಚುಲಿ ತುಂಬ ತೃಪ್ತಿ ಇದೆ. ಶಿವಮೊಗ್ಗ ಆದಮೇಲೆ ನೆಕ್ಸ್ಟ್ ಶಿರಾ ಡಿಸ್ಟಿಕ್ಕೆ ಇದು ನಮ್ಮದು. ಮೈಸೂರು ಎಲ್ಲ ಕವರ್ ಮಾಡ್ಕೊಂಡು ಬರ್ತೀವಿ. ಕರ್ನಾಟಕದ ಮೂಲೆಯಲ್ಲಿ ಎಲ್ಲ ಡಿಸ್ಟಿಕ್ನು ಸುತ್ತಬೇಕು ಅಂತ ಆಸೆ ಇದೆ. ಆಮೇಲೆ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಅದಕ್ಕೆ ಆದಂಥ ಒಂದು ಕ್ಯಾರವ್ಯಾನ್ ಸೆಟಪ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ಫುಲ್ ಸೋಲಾರು, ಕಂಪ್ಯೂಟರ್ ವರ್ಕ್ ಮಾಡೋದಕ್ಕೆ ಅದರೊಳಗೆ ಎಲ್ಲ, ಅದ್ರ ಉಳಿಯೋದು ಮಲಗೋದು ಎಲ್ಲ ಅದರೊಳಗೆ ಮಾಡೋ ಅಂಥ ಪ್ಲ್ಯಾನು ಯೋಚನೆ ಮಾಡ್ತಾಯಿದ್ದೀವಿ. ಓಕೆ, ನೋಡೋಣ ಅದು ಹೆಂಗೆ ವರ್ಕೌಟ್ ಆಗುತ್ತೆ ಅಂತ ಅಲ್ವಾ ಅಣ್ಣ. ಇಲ್ಲಿ ಯಾವ್ದಾದ್ರು ದೇವಸ್ಥಾನ ಉಳಿಯೋಕ್ಕೆ ಜಾಗ ಇದಾವ? ಉಳಿಯೋಕ್ಕೆ ಯಾವುದಿಲ್ಲ ಸರ್. ಟೆಂಟ್ ಹಾಕೊಂಡು ಉಳ್ಕೊಳಂಗೆ ಯಾವುದಿಲ್ಲ. ಸರಿ, ಟೆಂಟ್ ಹಾಕೊಂಡು ಉಳ್ಕೊ ಯಾವೂ ಇಲ್ವಾ? ಏನಿಲ್ಲ, ನಾವು BRLC ಗಿಂದ ಬೆಂಗಳೂರಿಗೆ ಹೋಗ್ತಾ ಇದ್ವಾ, ಅಲ್ಲಿ ಬಿಡಲಿಲ್ಲ ನಮ್ಮನ್ನ. ಹಂಗಾಗಿ ನಾವು ಯೂಟ್ಯೂಬರ್ಸ್ ವೀಡಿಯೋ ಮಾಡ್ಕೊಂಡು ತಿರ್ಗಾಡ್ತಾ ಇರ್ತೀವಿ, ಬೀದಿ ಸುತ್ಕೊಂಡು ಎಲ್ಲ ಕಡೆನೂ. ನಾವು ಹಂಗೆ ಎಲ್ಲ ಕಡೆನೂ ಟೆಂಟ್ ಹಾಕೊಂಡು ಉಳಿತೀವಿ. ಅದಕ್ಕೆ ಈಗ ಸಿಗ್ಲಿಲ್ವಲ್ಲ, ದೇವಸ್ಥಾನದಲ್ಲಿ ಇದ್ರೆ ಯಾವ್ದಾದ್ರು ಜಾಗದಲ್ಲಿ ಟೆಂಟ್ ಹಾಕೊಂಡು ಉಳಿದು ಬೆಳಗ್ಗೆ ಎದ್ದು ಹೋಗೋಣ ಅಂತ. ದೇವಸ್ಥಾನ ಇಲ್ವ? ಯಾವೇ ನೀವು ಹೇಳೋಂಥ ದೇವಸ್ಥಾನಗಳಲ್ಲ. ನಾವೇ ಟೆಂಟ್ ಹಾಕತ್ತೀವಿ, ಒಂಚೂರು ಉಳೆ ಅಂತ ಹೋದ್ರೆ ಸಾಕು. ದೇವಸ್ಥಾನ ಸಹ ಮಧ್ಯದಲ್ಲಿ ಇರೋದು, ಊರ್ ಮಧ್ಯದಲ್ಲಿ ಇರೋದು. ಊರೊಳಗಿರೋದಾಗಬೇಕಾ? ಕೆರೆ ತಗೊಂಡಲ್ಲ ಅದಾಗ್ಬೋದಾ? ಅದ್ರ ಜಾನೆ ಪಾನೆ ಬರ್ತಾವ. ಲೈಟ್ ಇರುತ್ತೆ, ಅಂಗ್ಳು ಅದ ಅಲ್ಲಿ. ಊರೊಳಗೆ ಐತಾ? ವಿಶಾಲ ಜಾಗ ಲೈಟ್ ಹೋದಪ್ಪ. ವಿಶಾಲ ಜಾಗ ಇದೆ ಅಂದ್ರೆ ಒಂದಿಷ್ಟು ಇಷ್ಟು ದೊಡ್ಡದೈತಾ? ಟೆಂಟ್ ಹಾಕೋಷ್ಟು ಐತಾ? ರೋಡ್ ಎಲ್ಲಿಂದ ಹೋಗೋದು? ಇಲ್ಲಿ ಮುಂದ್ಗಡೆ ಇಲ್ಲಿಂದ 1 ಕಿಲೋಮೀಟರ್ ಹೋಗಿ ಬಲ್ಕ್ ಹೋಗ್ಬೇಕು. ಮಡ್ ರೋಡ್ ಒಂದ್ ಸ್ವಲ್ಪ ದೂರಕ್ಕೆ ಹೋದ್ರೆ ಮಾದೇಶ್ವರನ ದೇವಸ್ಥಾನ ಐತೆ. ಅಲ್ಲಿ ಎಲ್ಲ ವ್ಯವಸ್ಥೆ ಐತೆ. ನೀವು ಕೆರೆ ಎದುರಿಗೆ, ಕೆರೆ ಅಷ್ಟು ದೂರದಲ್ಲಿ ಇಷ್ಟೇ ದೂರದಲ್ಲಿ. ಹೌದಾ? ಜಾಗ ನೀಟಾಗೈತಾ? ಕ್ಲೀನ್ ಗಲೀಜ್ ನಮ್ಮಲ್ಲಿ ಗಲೀಜ್ ಬಿಡಕ ಯಾವ್ದು ಅದು ತಂಟೇನೇ ಇಲ್ಲ. ಮಾದೇಶ್ವರನ್ ದೇವಸ್ಥಾನವಾ? ಒಳಗರ ಮಾದಪ್ಪ ಅಂತ ಮತ್ತೆ ಅಲ್ವಾ? ಅದು ಯಾವ್ದು ಗಲೀಜಿಗೆ ಪಲೀಜಿ ಏನು ಮಾಡಾಗಿಲ್ಲ. ಹೆಂಗೋ ದೇವ್ರ ದಯ ನೋಡಿ, ಮಾದೇಶ್ವರನ ದೇವಸ್ಥಾನದಲ್ಲಿ ಉಳಿಯೋಕೆ ಅವಕಾಶ. ಹೇಳ್ರಿ, ಹೋಗ್ಬತ್ತೀವಿ ನೋಡ. ಅಲ್ವಾ? ನೀರು ಅಂದ್ರೇನೆ ಟೆಂಟ್ ಪಾಂಟ್ ಎಲ್ಲ ಹಾಕರ್ಬೋದು. ಹೌದಾ? ಅಂದ್ರೆ ಕಾಡಲ್ಲ ಇದ್ದಿ ಪಕ್ಕದಲ್ಲೇ 1 ಕಿಲೋಮೀಟರ್ ಇಬ್ಬರೇ ಇದೀವಿ. ನಾವು ಬೆಂಗಳೂರವರು ಸರ್. ಎಲ್ಲೋಗಿದ್ರಿ? ಚಾಮರಾಜನಗರ ಎಲ್ಲ ನೋಡ್ಕೊಂಡು ವಿಡಿಯೋ ಮಾಡಿ ನಮ್ಮ ಚಾನಲ್ ಅಲ್ಲಿ ಹಾಕ್ತಾ ಇದೀವಿ ನಾವು. ತುಂಬಾ ಪ್ರಶಾಂತವಾಗಿದೆ. ಹೌದು, ದೇವಸ್ಥಾನ ತುಂಬಾ ನಮ್ಮ ಹತ್ರ ಎಲ್ಲ ವ್ಯವಸ್ಥೆ ಎಲ್ಲ ಇದೆ. ಮನಿ ಕಳಕ್ ವ್ಯವಸ್ಥೆ ಎಲ್ಲ ಇದೆ, ಹೋಗಿ ನೋಡ್ಕೋಬಹುದು. ಅದೇನ್ ಗಲೀಜ ಪಲೀಜ ಯಾವ್ದು ತೊಂದ್ರೆನೇ ಇಲ್ಲ. ನಿಮ್ಮ ನೀರ್ ಅದ ಹಚ್ಕಟಾಗ ಹೋಗ್ಬೇಕಾದ್ರೆ ಹೊರಗ್ ಹೋಗ್ಬೋದು. ಅಂಗಳಾಗದ ಅಲ್ಲ, ಆನೆ ಪಾನೆ ಜನಪನ. ಸರಿ ಬಿಡಿ, ಆಯ್ತು ನೋಡ್ತೀವಿ. ಭಾರಿ ಒಳ್ಳೇದಾಯ್ತು ನೋಡಿ. ಎಷ್ಟು ಒಳ್ಳೆ ಜನ ಎಲ್ಲ ಮಾತಾಡ್ತೀರಿ, ಹೊರಗಡೆಯಿಂದ ಬಂದವ್ರಿಗೆಲ್ಲ ಅನುಕೂಲ ಮಾಡ್ಕೊಡ್ತೀರಾ. ಹೌದೌದು, ಒಳ್ಳೇದಾಗಲಿ. ಬರೀ ಅಭಿಲಾಷು, ಬರೀ ಒಂದೇ ಒಂದು ಪ್ರಶ್ನೆ ಕೇಳಿದ್ ನಾನು, ಉಳಿಯೋಕ್ಕೆಲ್ಲ ಜಾಗ ಐತಾ ಅಂತ. ಎಲ್ಲರೂ ಬಂದು ಹೆಂಗೆ ಹೆಲ್ಪ್ ಮಾಡಿದ್ರು ನೋಡಿ, ಇಲ್ಲಿ ಮುತ್ತಾಕೊಂಡು. ಅಯ್ಯೋ, ಜನ ಅಂದ್ರೆ ಹಿಂಗಿರ್ಬೇಕಪ್ಪ.
ನಿಜವಾಗ್ಲೂ ಭಾಳ ಖುಷಿ ಆಯ್ತು ಬಿಡಿ. ಈ ಥರ ಇದ್ದರೆ ಜನ ಸ್ವರ್ಗ ಇದ್ದಂಗೆ ಇರುತ್ತೆ ಜೀವನ ಎಲ್ಲ ಕಡೆ. ಚಾಮರಾಜನಗರ ಜನ ಐ ಲವ್ ಯು. ನಡೀರಿ ಹೋಗೋಣ. ಪಾಪ ಜನ ನಮಗೆ ಸಜೆಸ್ಟ್ ಮಾಡಿದರು, BR ಹಿಲ್ಸ್ ಪಕ್ಕನೇ ಐತೆ ಇದು. ಹೆಂಗೈತೆ ನೋಡಿ ಇಲ್ಲಿ ಜಾಗ. ಇದು ದೇವಸ್ಥಾನ, ಇದೇ ದೇವಸ್ಥಾನ. ಇಲ್ಲೇ ನಮ್ಮ ಕಾರ್ ಈಗ. ಹಾಂ, ಮಾದೇಶ್ವರನ ದೇವಸ್ಥಾನ ಅಂತ ಲೈಟು ಇದೆ ಆರಾಮಾಗಿ. ಒಳ್ಳೆ ಕೆರೆ ಮುಂದೆ ಸಖತ್ತಾಗಿದೆ ವಾತಾವರಣ. ಅಲ್ಲೇ ಕಾಣ್ತೈತಲ್ಲ ಅದೇ BR ಹಿಲ್ಸು. ಇಲ್ಲೇ ಉಳ್ಕೊಂಡು ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ಅದು ಏನು ಪ್ಲ್ಯಾನ್ ಮಾಡಿದ್ವಿ ಅದನ್ನು ಅರ್ಧಕ್ಕೆ ನಿಲ್ಸೋದು ಬೇಡ, ಕಂಪ್ಲೀಟ್ ಮಾಡ್ಕೊಂಡೇ ಹೋಗ್ಬಿಡೋಣ ಅಂತ ನಿರ್ಧಾರ ಮಾಡ್ಕೊಂಡು ಹೊರಟಿದ್ವಿ. ಅದು ಅಲ್ವಾ, ಆ ಚಂದ್ರನ ನೋಡಿ ಇಲ್ಲಿ ಅಭಿಲಾಷ್, ಇಲ್ಲಿ ಆ ಚಂದ್ರ ಅಂತೆ ಆ ಬೆಳದಿಂಗಳು, ಅದರಲ್ಲೂ ದೇವಸ್ಥಾನದ ಮುಂದೆ 2 ಹೊಂಗೆ ಮರ ಇದ್ದಾವೆ. ಅದ್ಭುತವಾಗಿದೆ. ಇಲ್ಲಿ ಬೇಕಾದ್ರೂ ಟೆಂಟ್ ಹಾಕೋಬೋದು, ಬೇಕು ಅಂದರೆ ಕೆರೆ ಮುಂದೆ ಟೆಂಟ್ ಹಾಕೋಬೋದು. ಅಲ್ಲೇ ಪಕ್ಕದಲ್ಲಿ ಫೀಲ್ಡ್ ಇದೆ. ಫುಲ್ಲು ಕಂಪ್ಲೀಟು ಹಳ್ಳಿ ವಾತಾವರಣ. ಬೋರ್ವೆಲ್ ನೀರು ಬರುತ್ತಾ ನೋಡಂತೇಳಿ. ಓ ಅಭಿಲಾಷ್, ವರ್ಕ್ ಆಯ್ತಾ ಇದೆಯಲ್ಲ ಬೋರ್ವೆಲ್ಲು. ಅಯ್ಯೋ, ಇದಕ್ಕಿಂತ ಅದೃಷ್ಟವತ್ತು ಇನ್ನೇನು ಬೇಕು ಹೇಳಿ. ಇದು 5 ಸ್ಟಾರ್ ಹೋಟ್ಲು ಬೇಡ, ಎಂಥದ್ದು ಬೇಡ. ನಮ್ಮ ಜೊತೆ ಯಾರೋ ಒಬ್ರು ಸೇರ್ಕೊಳ್ಳಂಗವ್ರು. ಈಗ ಒಬ್ಬರು ಎಲ್ಲೋದ್ರಪ್ಪೋ, ಎಲ್ಲೋದ್ರು ನಮ್ಮ ಜೊತೆ ಇದ್ದವರು? ಎಲ್ಲೋದ್ರು ಬಾರಪ್ಪೋ, ಬಂದ ಕಣ, ನನ್ನ ಜೊತೆ ಇರ್ತೀಯ ನೀನು ಇವತ್ತು. ನಂಗೆ ಧೈರ್ಯ ಕೊಡೋಕೆ ಇರ್ತೀಯ ನಮ್ಮ ಜೊತೆ ನೀನು? ಇರ್ತೀಯ ನೀನು? ಯಾರು ಎಲ್ಲ ಹೋದ್ರು ನಿಮ್ಮ ಮನೆಯವರು? ಎಲ್ಲಿಗೆ ಹೋಗ್ತಾ ಇದ್ದೆ ಇಟ್ಟೊತ್ತವರೆಗೂ? ನೀನು ಯಾವ ಕಡೆಯಿಂದ ಬಂದೆ ನೀನು? ನಮ್ಮ ಜೊತೆ ಇರ್ತೀಯ ಹೇಳಿ ನೀನು? ಅಯ್ಯೋ ಬೇಡ ಕಣೋ, ಅಟ್ಯಾಚ್ಮೆಂಟ್ ಆಗ್ಬಿಡುತ್ತೆ. ಬೆಳಗ್ಗೆ ಹೋಗೋಕೆ ಕಷ್ಟ ಆಗುತ್ತೆ ಕಣೋ, ಬೇಡ. ಬೆಳಗ್ಗೆ ಓದೋಕ್ಕೆ ಬೇಜಾರಾಗುತ್ತೆ. ಆಮೇಲೆ ಹೋಗ್ಬಿಡು ನಿಮ್ಮ ಮನೆಗೆ ನೀನು. ಹೋಗು, ಹೋಗು. ಆಮೇಲೆ ಸರಿ ಹೋಗಲ್ಲ. ಹೋಗು ಎಲ್ಲೋತ್ತೀಯ? ಹೋಗು. ನಿಮ್ಮ ಮನೆಯವ್ರು ಬಿಟ್ಟರು ಹೋದ್ರು ಎಲ್ಲೋ ಹೋಗು. ಹೋಗತ್ಲಿ. ಬೋರಲ್ಲಲ್ಲಿ ನೀರು ಸಿಕ್ತು, ದೇವಸ್ಥಾನದಲ್ಲಿ ನೆರಳು ಸಿಕ್ತು. ಕಾಪಾಡಪ್ಪ. ಇನ್ನೇನು ಬೇಕು? ಇಲ್ಲಿ ನೋಡಿ, ಹುಳ ಬಂದು ಕೂತಿದ್ದ. ಗ್ರಾಸ್ ಹಾಪರು ಕಡಿಯಲ್ಲ ಅಲ್ವ ಇವು? ಉಳ್ಳಾಟೆ. ಬೆಳಕು ಲೈಟ್ ಬೇರೆ ಇದೆ ಎಕ್ಸ್ಟ್ರಾ. ಹೌದು. ಇನ್ನೇನು ಬೇಕು? ಚಾರ್ಜ್ ಮಾಡ್ಕೊತೀನಿ ಅಂದರೆ ನಿಮಗೆ ಪ್ಲಗ್ಗು ಇದ್ದಾವೆ. ಹೌದು, ಎಮರ್ಜೆನ್ಸಿಗೆ ಲೈಟ್, ಎಮರ್ಜೆನ್ಸಿ ಎಲ್ಲ ಇದ್ದಾವೆ. ಎಲ್ಲ ಸಿಕ್ತಪ್ಪ. ಮಾದೇಶಿಂದ ಕೊನೆಗೂ ಮಾದೇಶಿಂದ ವಿಡಿಯೋನು ಮಾಡ್ಬೋದು. ಲೈಟ್ ಇಲ್ಲದೆ ವಿಡಿಯೋ ಮಾಡ್ಬೋದು. ಈಗ ಕುತ್ಕೊಂಡು ಮಾತಾಡೋಕ್ಕೆ ಚೆನ್ನಾಗೂ ಇದೆ. ಅಯ್ಯೋ, ಹೆಂಗೋ ಮಾದೇಶಿನ ಆಶೀರ್ವಾದ ಎಲ್ಲ. ಇರ್ಬೇಗಳು ಎಷ್ಟು ದೊಡ್ಡದಿದೆ. ಒಳ್ಳೆ ನೋಡಿ, ತಲೆ ಬುಡೆಗಳು ಎಷ್ಟು ದಪ್ಪ ಇರೋದು. ಕಡಿಯಲ್ಲ ಅನಿಸ್ತವೆ ದೇವಸ್ಥಾನದವಲ್ವಾ? ದ್ವಾರಪಾಲಕರು ದೇವಸ್ಥಾನ ಕಾಯೋಕ್ಕೆ, ಮಾದೇಶನ ಕಾಯಕ್ಕೆ ಇಬ್ಬರು ದ್ವಾರಪಾಲಕರು ನಿಂತವ್ರು. ಇವತ್ತು ನಮ್ಮನ್ನು ಕಾಯ್ದುಬಿಡ್ರಪ್ಪ. ಈ ಗಾಡಿ ಒಂಚೂರು ಮುಂದೆ. ಬಂಧುಗಳೇ, ಇಲ್ಲಿ ಪಕ್ಕದಲ್ಲಿ ಕುಕ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಈಗ ನೋಡಿದ್ರೆ ಕರೆಂಟ್ ಬೇರೆ ಹೋಯ್ತು ದೇವಸ್ಥಾನದ ಹತ್ರ. ಪಿಚ್ ಡಾರ್ಕ್ ಇದೆ ನೋಡಿ, ಫುಲ್ ಹಿಂಗಿದೆ. ಏನೂ ಕಾಣಿಸ್ತಾ ಇಲ್ಲ ಹಂಗಾಗೋಯ್ತು. ಹಂಗಾಗಿ ಹೆಂಗೆ ಪುರಿ ತಿನ್ಕೊಂಡು ನೀರು ಕುಡಿದು ಇವತ್ತೊಂದು ಸ್ವಲ್ಪ ಇಲ್ಲೇ ಮಲ್ಕೊಬಿಡ್ತೀವಿ. ಹೆಂಗಿದ್ರು ಟೈಮ್ ಆಗ್ತಾ ಇದೆಯಲ್ವಾ, ನಾವು ರೆಸ್ಟ್ ಮಾಡಿಲ್ಲ ತುಂಬ. ಹಂಗಾಗಿ ಮಲ್ಕೊಬಿಡೋಣ ಅಂತಲೇ ಬಿಡಿ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನನ್ನ ಡ್ರೈವಿಂಗು ಬೇರೆ, ವಿಲಾಸ್ ಒಂಚೂರು ಕೆಲಸ ಇರೋದ್ರಿಂದ ಕಾರಲ್ಲಿ ಕುತ್ಕೊಂಡು ಅವ್ರು ಕೆಲಸ ಮಾಡ್ತಾರೆ, ನಾನು ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಸುಮ್ಮನೆ ಟೆಂಟ್ ಹಾಕಿ ಲೇಟಾಗಿ ಆಮೇಲೆ ಮತ್ತೆ ಮಲಗೋದು 1 ಗಂಟೆ 2 ಗಂಟೆ ಆಗೋಯ್ತು ಅಂದರೆ ನಿದ್ದೆನೂ ಕಮ್ಮಿ ಆಗೋಗ್ಬಿಡುತ್ತೆ. ಸ್ಕಿಪ್ ಮಾಡ್ತಾಯಿದ್ದೀವಿ ಅಡುಗೆ ಮಾಡೋದನ್ನ. ಈಗ ಮಲ್ಕೊಬಿಡ್ತೀವಿ ಕಾರೊಳಗೆ. ಬೆಳಗ್ಗೆ ಎಂಥ ಜಾಗ ಅಂತ ಬೆಳಗ್ಗೆ ತೋರಿಸ್ತೀವಿ ನಿಮಗೆ. ಈ ಸರಿ ಒಂದು ಸ್ವಲ್ಪ ಇದಾಗಿದೆ ಪ್ಲಸ್ ಶೀಟು, ಲಗೇಜ್ ಕಮ್ಮಿ ಇತ್ತಲ್ಲ. ಅಪ್ಪ ಬಿಡ್ಲಣ್ಣ ಲೈಟು ಮಾಡಿ. ಗುಡ್ ನೈಟ್ ಬಂಧುಗಳೇ, ಎಲ್ರಿಗೂ ಶುಭೋದಯ. ಒಳ್ಳೆ ಚಳಿ ಹೊರಗಡೆ. ಹೆಂಗೆ ಮಿಸ್ಟ್ ಕೂತಿದೆ ನೋಡಿ ಗ್ಲಾಸ್ ಮೇಲೆಲ್ಲ. ಯಾವ ಜಾಗದಲ್ಲಿ ಉಳಿದಿದ್ವಿ ಅಂತ ನಿಮಗೆ ತೋರಿಸ್ತೀವಿ. ಪಟ್ ಅಂತ 6 ಗಂಟೆಗೆ ಹೊರಟ್ಬಿಡ್ಬೇಕು ಇಲ್ಲಿಂದ BR ಹಿಲ್ಸ್ಗೆ. ಇಲ್ಲಾಂದರೆ ಇಲ್ಲ, ಈಗಿನ ಸಂಜೆ 5:30ವರೆಗೂ ಟೈಮ್ ಇದೆ, ಏನು ತೊಂದರೆ ಇಲ್ಲ. ಬಟ್ ನಾವು ಬೆಂಗಳೂರಿಗೆ ಬೇಗ ಹೋಗಿರೋದ್ರಿಂದ ಹೊರಟ್ಬಿಡೋಣ. ನೋಡಿ ಫಸ್ಟ್ ಜಾಗ ತೋರಿಸ್ತೀನಿ ಹೆಂಗಿದೆ ಅಂತ. ಓಹ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ನೋಡಿ BR ಹಿಲ್ಸ್ ಇಲ್ಲೇ ಇದೆ. ಚಳಿ ಪಳಿ ಏನು ಆಗಲ್ವೇನೋ ನಿನಗೆ? ರಾತ್ರಿ ಎಲ್ಲ ನಮ್ಮ ಜೊತೆನೇ ಕೂತಿದ್ಯಾ ನೀನು? ಆಯಿತು ಕಣಪ್ಪ, ನೀನು ಕರ್ಕೊಂಡು ಹೋಗಲ್ಲ, ನೀನು ಇಲ್ಲೇ ಎದ್ದು ಬಿಡು ಇನ್ನು, ಆಯಿತಾ? ನಿಮ್ಮೂರೇ ಚಂದ ನಿನಗೆ, ಬೆಂಗಳೂರಿಗೆಲ್ಲ ಆಗಲ್ಲ, ನೀನು ಇಲ್ಲೇ ಎದ್ದು ಬಿಡು. ಆಯಿತು. ಎರಡು ಆನೆ ಊತಿರೋದು, ಕಟ್ಟಾಗಿರೋದು ಅರ್ಧ ಗೊತ್ತಿಲ್ಲ, ಊತಿರೋದು ಅನಿಸುತ್ತೆ. ಮಾದೇಶ್ವರ ನಮ್ಮನ್ನು ರಾತ್ರಿ ಎಲ್ಲ ಕಾಪಾಡ್ದೆ ಕಣಪ್ಪ. ನಾವೇನು ಹೊರಟು ಬರ್ತೀವಿ ಕಣಪ್ಪ. ಯಾವ ಥರ ಅವಕಾಶ ಸಿಕ್ಕಿದ್ರೆ ಮತ್ತೆ ಕರ್ಕೊ, ನೀನೇ ಕರ್ಸ್ಕೊಂಡಿದ್ದೆ ಅನ್ಸುತ್ತೆ ನಮ್ಮನ್ನು. ಬಲ್ಲ ಮತ್ತೆ
ನಾವು ಹೊಡ್ತೀವಿ ನಾ ಗುಡ್ ನಾಯಿ ನೀನು, ಗುಡ್ ಫೆಲೋ ನೀನು, ಬಂದವ್ರನ್ನೆಲ್ಲ ಎಷ್ಟು ಪಿಚ್ಚಿಂದ ಮಾತಾಡಿಸ್ತೀಯ, ಗುಡ್ ಫೆಲೋ ನೀನು. ಸರಿ ಬಂಧುಗಳೇ, ಫ್ರೆಶ್ ಆಯಿತು ಎಲ್ಲ, ಸ್ನಾನಪಾನ ಎಲ್ಲ ಬೋರಲ್ಲಿ ಒಳ್ಳೆ ಬೆಳಗ್ಗೆ ಬಿಸಿನೀರು ಚಳಿಗಾಲದಲ್ಲಿ ಎಲ್ಲ ಕಡೆ ನನಗೆ ಭೂಮಿ ಒಳಗೆ ಒಂದು ಸ್ವಲ್ಪ ಬಿಸಿ ಇರುತ್ತೆ. ಬೋರ್ವೆಲ್ಲಲ್ಲಿ ಒಳ್ಳೆ ಬಿಸಿನೀರು ಸಿಕ್ತು, ಎಲ್ಲ ಫ್ರೆಶ್ ಆಗಿ ಇಲ್ಲಿಂದ ಹೊರಟಿದ್ದೀವಿ. ಹೊಡೋಣ ಅಭಿಲಾಷ? ಓ ಯಾಕೋ ಬಿಡ್ತಾನೆ ಇಲ್ಲ ನಾನು ಹೋಗೋಕ್ಕೆ. ಅಯ್ಯೋ ಈ ಕಡೆ ಬರ, ಇಲ್ಲಿ ಈ ಕಡೆ ನಿಲ್ಸಿ ಅಭಿಲಾಷ್. ಅಯ್ಯೋ ಎಲ್ಲಿ ಬಂತ ಯಾಕೋ ಬಾಯ್ಲಿ. ನಮಗೆ ಟೆಂಪ್ರವರಿ ಇರೋರು ನೀನು ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಹೆಂಗೆ ನೋಡಿ ಮುಖನ ಒಂದ ಯಾಕೋ ಓತಿ ಕಣ ಓತಿ ಭಾರಿ ಪ್ರೀತಿ ಮಾಡುತ್ತಿದ್ದ ಅಂತಗ. ಹಾಂ ಕೊಟ್ಬಿಟ್ಟು ನಡ್ರಿ ಅಭಿಲಾಷ್, ಚಿಂತೆ ಇರಲಿ ಹೋಗ್ಬಿಡ. ನನಗೆ ಇಷ್ಟೊಂದು ಪ್ರೀತಿ ತೋರಿಸ್ಬಿಟ್ರೆ ನನಗೆ ಭಾರಿ ಹಿಂಸೆ ಆಗ್ಬಿಡು. ನಡ್ರಿ ಹೋಗ್ಬಿಡೋಣ, ತಿನ್ಕೊಳ್ಳಿ ಅಂತ ಬಾಡಿ ನಾನು. ಇಲ್ಲ ತಿಂತಾಕೋದೈತಿ ಒಂದೇ ಒಂದು ಊಟ ಹಾಕಿದೆ ಸರ್, ಮಿಕ್ಕಿದ್ದದು ಅಲ್ವಾ? ನೆನೆ ಮಿಕ್ಕಿ ಒಂಚೂರು ರೈಸ್ ಹಾಕಿ. ತುಂಬಾ ಎಮೋಷನ್. ಕಣ್ಣು ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ. ನಮ್ಮ ಅಮ್ಮನೂ ಅದೇ ತರ ಕಣ್ಣು ಬಿಡೋದು, ದುಃಖ ಕಣ್ಣು ಮುಚ್ಚಿದ್ದೆ ನಿಮ್ಮ ಕಣ್ಣು ಹೊಡಿತೀವಲ್ಲ ಹಿಂಗೆ ಹಿಂಗೆ ಹಂಗೆ ಹೋಗ್ಬಿಡ. ನಮ್ಮ ಅಮ್ಮನೂ ಹಂಗೆ ಆಡೋದು ನಾವೆಲ್ಲರೂ ಹೊಟ್ರೆ. ಹೇಗುಡಿ ವೈಲ್ಡ್ನೆಸ್ ಕ್ಯಾಂಪ್ ಇಲ್ಲೆಲ್ಲ ಉಳ್ಕೊಳ್ಳೋಕೆ ಒಳಗೆ ಹೋಗ್ಬೋದಾ? ಗೇಟ್ ತೆಗೆದವ್ರು ನೋಡಿರಿ, ಇಲ್ಲಿ ಒಳಗೆ ಹೋಗ್ಬರೋಣ. ಹಂದಿಗಳು ನೋಡಿ ಇಲ್ಲಿ ಓಡಾಡ್ತಾವೆ. ಮುಂದೆ ಹಂದಿಗಳು ಇಲ್ಲಿ ಮನೆ ಹತ್ರನೇ ಓಡಾಡ್ತಾವೆ, ನಾಯಿಗಳು ಓಡಾಡ್ದಂಗೆ. ವಾ ಉಳಿದು ಸ್ಟಪ್ ಕೊಡಿ ನೋಡೋಣ, ಒಂಚೂರು ಮಾಹಿತಿ ತಿಳ್ಕೊಬರೋಣ. ಎಲ್ಲ ಫೋಟೋಗ್ರಫಿ ಹೆಂಗೆ ಮಾಡ್ತಾರೆ ನೋಡಿ. ಎಲ್ಲ ಇಲ್ಲಿ ನೋಡಿ ಪಬ್ಲಿಕ್ಕಿಗೆ ಟಾಯ್ಲೆಟ್ ವ್ಯವಸ್ಥೆ. ಇದೊಂದು ಜಾಗದಲ್ಲಿ ಸ್ಟೇ ಮಾಡೋಕ್ಕೆ ಅವಕಾಶ ಇದೆ. ರೂಮ್ ಬುಕ್ ಮಾಡ್ಕೋಬೇಕು ಅನ್ಸುತ್ತೆ. ಇಲ್ಲಿಲ್ಲೇ ಮೇಯ್ತಾವೆ. ಸೇಫೆಸ್ಟ್ ಪ್ಲೇಸ್ ಇದು. ಹೊರಗಡೆ ಜನ ಎಲ್ಲಿ ಬಿಡ್ತಾರೆ, ಬೇಟೆ ಆಡ್ಬಿಡ್ತಾರೆ. ಈ ಥರ ಎಲ್ಲ ಸಿಕ್ಕಿದ್ರೆ ಹೊರಗಡೆ ಬಿಟ್ಟಿರೋರ. ತುಂಬ ಧೈರ್ಯ ಕೂಡ ಅವ್ರಿಗೆ. ಗ್ಲಾಸ್ ವಾಟರ್ ಬಾಟಲ್ ಅವೈಲಬಲ್ ಹಿಯರ್ ಫಾರ್ 1 ಲೀಟರ್ 70 ರೂಪಾಯಿ, ಹಾಫ್ ಲೀಟರ್ 40 ರೂಪಾಯಿ. ಗ್ಲಾಸ್ ಬಾಟಲ್ ಇದು ಸಖತ್ತಾಗಿದೆ. ತಾಳನ ಇದು ಸೂಪರಾಗಿದೆ. ಎಲ್ಲ ಇದು ಅರ್ಧ ಇದ್ರದ್ದೊಂದು ಚಿಕ್ಕದೊಂದು ದೊಡ್ಡದೊಂದು ತಗೊಂಡು. ಸರ್ ಇದು ರೂಮ್ಸು ಬುಕ್ ಮಾಡೋದಾದ್ರೆ ಯಾವ ರೀತಿ? ನಮ್ಮದು ಆನ್ಲೈನ್ ಸರ್, ಎಲ್ಲ ಆನ್ಲೈನ್ ಮೇಲ್ ಮಾಡಬೇಕು. ಹೌದಾ? ಡೈರೆಕ್ಟಾಗಿ ಬಂದು ಮಾಡೋಕ್ಕೆ ಐತೆ ಜಿಮೇಲ್ ಮಾಡಿದ್ರೆ ಅಲ್ಲಿ ನಿಮಗೆ ಕನ್ಫರ್ಮ್ ನಾಟ್ ಕನ್ಫರ್ಮ್ ಅಂತ ಹೇಳ್ತೀವಿ. ಹೌದಾ? ಅಂದರೆ ಪೇಮೆಂಟ್ ಇರುತ್ತಲ್ವ ಎಲ್ಲದಕ್ಕೂ? ಪೇಮೆಂಟ್ ಪೇಮೆಂಟ್ ವಿತ್ ಪೇಮೆಂಟು ಅಲ್ಲಿಂದ ಮೇಲ್ ಮಾಡಿದ್ರೆ ಆಗಲ್ಲ, ಮೇಲ್ ಮಾಡಬೇಕು. ಹಾಂ 6:30 AM ಇಂದ 8 AM ಈ ಟೈಮಲ್ಲಿ ಈಗ ಹೋದ್ರೆ ಹೋಗ್ಬೋದು ನಾವು ಸಫಾರಿ. ಈವ್ನಿಂಗು 7:30 ಮಾರ್ನಿಂಗ್ 6:30 8 AM ಆಮೇಲೆ ಮಧ್ಯಾಹ್ನ 3 ಗಂಟೆಯಿಂದ 5:30 ಇದೆ ಸಫಾರಿ. 5 ಗಂಟೆವರೆಗೂ 350. ಇಟ್ಕೊಳ್ಳಿ ಇವೆಲ್ಲ ನೋಡೋಣ ಹೆಂಗೆ ಕಾಣುತ್ತೆ. ಯಾವುದು ಫುಲ್ ಫಾರೆಸ್ಟ್ ಆಫೀಸರ್ ಆಗೋದೆ. ಕ್ಯಾಪು ಇದು ಚೆನ್ನಾಗಿದೆಯಾ? ಈ ಕ್ಯಾಪು ಚೆನ್ನಾಗಿದೆ. ಇದು ನೈಟ್ ಚೆನ್ನಾಗಿದೆ. ಇದು ಚೆನ್ನಾಗಿದೆ, ಎರಡು ಚೆನ್ನಾಗಿದೆ. ಅಲ್ಲ ನನಗೆ ರೀಸನಬಲ್ ಆಗಿದೆ ಪ್ರೈಸ್. ಪ್ರೈಸ್ ರೀಸನಬಲ್, ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ಹಂಗಾಗಿ ಫುಲ್ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಪ್ಲಾಸ್ಟಿಕ್ನು ಸಮೇತ ಕೊಡೋದು BRT ಟೈಗರ್ ರಿಸರ್ವ್ ಎಲ್ಲ. ಟ್ಯಾಕ್ಸ್ ಎಲ್ಲ ರೀಯೂಸಬಲ್, ಮತ್ತೆ ತೆಗೆದು ಬೇರೆ ಅದಕ್ಕೆ ಆಗ್ತದೆ ಟ್ಯಾಕ್ಸ್ನ ಹಾಕಿದ್ರು ಟ್ಯಾಕ್ಸ್. ಹಾಂ ಸುಮ್ಮನೆ ಪೇಪರ್ ವೇಸ್ಟ್ ಅಲ್ಲ. ಹೌದು ಬಾಟ್ಲ್ಗಳ ಮೇಲೆಲ್ಲ ಇತ್ತಲ್ಲ ಟ್ಯಾಕ್ಸು, ಅದನ್ನು ತೆಗೆದ್ಬಿಟ್ಟು ಇನ್ನೊಂದು ಬಾಟ್ಲಿಗೆ ಹಾಕಿದ್ರು. ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಫಾರೆಸ್ಟ್ನ. ಇಲ್ಲೊಂದು ಬೋಟಿಂಗ್ ಏನಾದ್ರು ಇಟ್ಟಿದ್ರೆ ಚೆನ್ನಾಗಿರೋದ ಅಂತ. ಅಂದರೆ ಪ್ರಾಣಿಗಳಿಗೆಲ್ಲ ಒದ್ದಾಡೋಕ್ಕೆ, ಹಂದಿಗಳಿಗೆ ನೀರು ಕುಡಿಯೋಕೆ ಇಟ್ಟವ್ರೆ ಅಭಿಲಾಷ್ ಇದು. ಸುಮ್ಮನೆ ಬೋಟಿಂಗ್ ಗೀಟಿಗೆ ಹಾಕಿದ್ರೆ ಅವಕ್ಕೂ ತೊಂದರೆ ಆಯ್ತು. ಅದಕ್ಕೆ ಇವೆಲ್ಲ ಫಾರೆಸ್ಟ್ ಅವ್ರು ಯೋಚನೆ ಮಾಡ್ದೇ ಮಾಡಿಲ್ಲ ಇಲ್ಲಿ. ಇದು ತುಂಬ ಪ್ರಾಣಿಗಳಿಗಂತೂ ಒಂದು ಚೂರು ತೊಂದರೆ ಕೊಡ್ದಂಗೆ ಮಾಡವ್ರೆ. ನನಗೆ ಮನೆಗೆ ಸಖತ್ ಇಷ್ಟ ಅದು. ಈ ಸ್ಟಾಫ್ಗೆ ಅಂತ ಬರೀ ಸ್ಟಾಫ್ಗೆ ನೀವು ಚೆನ್ನಾಗಿದೆ ಕ್ಲೈಮೇಟು. ನಂದಿನ ಇಷ್ಟೊತ್ತರದಿಂದ ನೋಡಿದ್ನಲ್ಲ, ಓಡ್ತಾನೆ ಇಲ್ವಲ್ಲ, ಅದೇ ಖುಷಿಯಾಗಿದ್ದು. ಬೆಳಗ್ಗೆ ಬಂದಿದ್ದಕ್ಕೆ ಚೆನ್ನಾಗಿರೋದಿಲ್ಲ ಇಲ್ಲಿ. ಹೌದು, ಇಲ್ಲ ಬಿಸಿಲಲ್ಲಿ ಅಂತ ಏನು ಮಜಾ. ಪೋಸ್ಟ್ ಆಫೀಸ್ ಬೇರೆ ಇದೆಯಾ ಇಲ್ಲಿ? ನೋಡಿ ಪೋಸ್ಟ್ ಆಫೀಸು. ಪೋಸ್ಟ್ ಆಫೀಸ್ಗೆ ಯಾರು ಲೆಟ್ರ್ ಹಾಕೋದಿದ್ರು ಲೆಟ್ರ್ ಹಾಕ್ಬೋದು. ನೋಡೋಣ ಪೋಸ್ಟ್ ಆಫೀಸ್ ಇದು. ಖ್ಯಾತೆ ದೇವರನ ಗುಡಿ ಅಂತ ಅಭಿಲಾಷ್ ಇದು ಕೆ ಗುಡಿ. ಅಂದರೆ ಆ ಕಾಲದಲ್ಲಿ ಪೋಸ್ಟ್ ಬಂದಾಗ ಎಷ್ಟು ಭಾವನೆಗಳು ತುಂಬಿರ್ತಿದ್ವು ನೆಂಟ್ರದು.
ಈಗೆಲ್ಲ ಒಂದು ಮೆಸೇಜ್ ಬಂದರೂ ನೋಡೋಕೆ ಹಿಂದೆ ಮುಂದೆ ನೋಡ್ತೀವಿ ವಾಟ್ಸಪ್ಪಲ್ಲಿ ಟಪ್ ಅಂತ ಬರುತ್ತೆ. ಅದೇ ಲೆಟ್ರ್ ಕಾದು ಕಾದು ಓದುವಾಗ ಇದ್ದಿದ್ದು ಮಜಾನೇ ಬೇರೆ. ಪೋಸ್ಟ್ ಅನ್ನೋರು ಮನೆ ಹತ್ರ ಬಂದು ಕಾದು ಓದು ಕೂತು. ಅದರಲ್ಲೂ ಇರೋ ಒಂದು ಕಾರ್ಡಲ್ಲಿ ಎಲ್ಲರೂ 3 ಜನ ಮಕ್ಕಳಿದ್ರೆ ಎಲ್ಲರೂ ಒಂದೊಂದು ಲೈನು. ಚಿತ್ರಕಲೆ ಮಾಡೋಕ್ಕೆ ಬರೋರಿಗೆ ಚಿತ್ರ ಬರ್ಸ್ಬಿಡೋರು ಚಿಕ್ಕದೇ ಕೈ ಬೇರೆ ಮುಗಿದು ಕಳ್ಸೋದು ಹಿಂಗೆ ನಾವು ಚಿತ್ರ ಬರೆದು ನೆಂಟರಿಗೆ. ಖ್ಯಾತೆ ದೇವರ ಗುಡಿನ. ಖ್ಯಾತೆ ದೇವರ ಗುಡಿ. ಖ್ಯಾತೆ ಅಂದರೆ ಕಿರಿಕಲ್ವಾ? ಅದು ಖ್ಯಾತೆ ತೆಗಿಯೋದು ಅಂತ ಹೇಳ್ತೀವಲ್ಲ, ಖ್ಯಾತೆ ತೆಗಿಯೋ ದೇವ್ರ ಕಿರಿಕ್ ದೇವ್ರ ಇಲ್ಲ ಅಲ್ಲಿ ಬೇರೆ ಏನೋ ಇನ್ನೊಂದು ಅರ್ಥ ಇರುತ್ತೆ. ಒಂದು ಚೂರು ಪ್ಲಾಸ್ಟಿಕ್ ಆಗಲಿ ಏನೂ ಎತ್ತಿಲ್ಲ, ಅಷ್ಟು ನೀಟಾಗಿ ಫಾರೆಸ್ಟ್ ಆಫೀಸರ್ಸು ಮೇಂಟೈನ್ ಮಾಡೋರು. ನೋಡಿ ಉದ್ದು ಎಲ್ಲಿ ನೋಡಿದ್ರು ನಾಯಿಗಳ ಬದಲು ಹಂದಿಗಳು ಮೇಯ್ತಾ ಇರ್ತವೆ ಇಲ್ಲಿ. ಹಂದಿಗಳು ಹುಲ್ ತಿಂತಾವೆ ನೋಡಿ. ಇದು ಖ್ಯಾತೇಶ್ವರ ಗೃಹ. ಚಪ್ರಿ ಬನ್ನಿ ಗಟ್ಟೆ ಹೊಡಿಯೋಣ ದೇವರಿಗೆ. ಹಿಂಡೆ ಇದಾವೆ. ಫ್ಯಾಮಿಲಿ ಗಂಡ ಹೆಂಡತಿ ಮಕ್ಕಳು ನೋಡಿ. ಗಂಡಂಗೆ ಹುಷಾರಿಲ್ಲ ಅಂತ ಒಂದು ನೆಕ್ತಾ ಇದೆ ಒಂದನ್ನು. ಇದು ಫುಲ್ ಫ್ಯಾಮಿಲಿ, ಅಣ್ಣ ತಮ್ಮ ಹೆಂಡತಿ 3 ಮಕ್ಕಳು. ಅಲರ್ಟ್ ಆಗಿದಾವೆ ನೋಡಿ, ಏನೋ ಕಿತಾಪತಿ ಮಾಡ್ತಾರೆ ಅಂತ ನೋಡ್ತಾ ಇರೋದು. ನಾವು ಹೋದ್ಮೇಲೆ ಅವು ಪಾಡಿಗೆ ಮತ್ತು ಅವು ಕೆಲಸ ಮಾಡ್ತಾ ಇರ್ತವೆ ನೋಡಿ. ಮನುಷ್ಯ ಏನು ಅಟ್ಯಾಕ್ ಮಾಡಲಿಲ್ಲ ಅಂದ್ರೆ ನಮ್ಗಳ ಜೊತೆ ಹೆಂಗೆ ಹೊಂದ್ಕೊಂಡಿರ್ತವೆ ಅನ್ನೋದಕ್ಕೆ ಇದೇ ಉದಾಹರಣೆ. ಇಲ್ಲೇನು ಯಾರು ಮುಟ್ಟಂಗೆ ಇಲ್ವಲ್ಲ ಪ್ರಾಣಿಗಳನ್ನ. ಹೌದು, ನಮ್ಮ ಕಡೆ ಆದರೆ ಅಟ್ಯಾಕ್ ಮಾಡ್ತವೆ ಅಂತ ಓಡ್ತವೆ ಗುತ್ತವೆ ಕಿತಾಪತಿ ಮಾಡ್ತವೆ. ಎಷ್ಟು ಸಲ ಒಳ್ಳೆ ಇನ್ನು ಇಲ್ಲಿ ನೋಡಿ ಅಭಿಲಾಷ್, ಇಲ್ಲಿ ಫಾರೆಸ್ಟೇ ಥರ ಫುಲ್ಲು ಬೆತ್ತದಲ್ಲೆಲ್ಲ ಮಾಡಿರೋದು. ಆಲ್ಮೋಸ್ಟ್ ರೆಸಾರ್ಟ್ ಇದ್ದಂಗೆ ಮಾಡೋರಲ್ಲ ಅಭಿಲಾಷ್. ಇದು 1908 ಮಾಡಿರೋದು. ಇದು 120 ವರ್ಷ ಆಗೋಯ್ತಲ್ಲ ಇದಕ್ಕೆ, ಈ ಬಿಲ್ಡಿಂಗಿಗೆ. ಆದರೂ ನೋಡಿ ಎಷ್ಟು ಗಟ್ಟಿಮುಟ್ಟಕ್ಕೆ ಎಷ್ಟು ಚೆನ್ನಾಗಿದೆ. ಹೌದೌದು. ಹೌದಾ, ಥ್ಯಾಂಕ್ ಯು ಸರ್. ಇದನ್ನೆಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಬರ್ಬೇಕಾ? ಬುಕ್ಕಿಂಗ್ ಇದೆಲ್ಲ. ಹೌದಾ, ರೆಸಾರ್ಟಾ ಇದು? ರೆಸಾರ್ಟು. ಓಕೆ. ಹಾಂ, ಜಂಗಲ್ ಆರ್ಟ್ಸ್ ರೆಸಾರ್ಟ್ ಅಂತ ಹಾಂ, ಕರ್ನಾಟಕದಲ್ಲಿ 26 ಪ್ರಾಪರ್ಟಿ ಇದೆ ಇದು. ಹೌದಾ? ಅಂದರೆ ಇದು ಪ್ರೈವೇಟಾ ಇದು? ಗೌರ್ಮೆಂಟ್ ಸರ್ ಇದು. ಗೌರ್ಮೆಂಟಾ? ಹಾಂ. ಇದಕ್ಕೆಲ್ಲ ಬುಕ್ಕಿಂಗ್ ಎಲ್ಲ ಫೋನ್ ಮಾಡ್ಕೊಂಡೆ ಬುಕ್ ಮಾಡ್ಬೋದು? ಆನ್ಲೈನ್ ಬುಕ್ಕಿಂಗು ವೆಬ್ಸೈಟ್ jungle.arts.resort. ಹೌದಾ? ಇಮೇಲ್ ಮಾಡೋದೇನು ಬೇಡವಾ? ಇಮೇಲ್ ಅಲ್ಲೇ ಇದರಲ್ಲಿ ಹೇಳಿದ್ರಲ್ಲ ಇಮೇಲ್ ಮಾಡಬೇಕು, ಆಮೇಲೆ ಅವೈಲಬಲ್ ಇದ್ರೆ ಹೇಳ್ತಾರೆ ಅಂತ. ಇದಕ್ಕೆ ಇನ್ಫಾರ್ಮೇಶನ್ ನೀವು ಆನ್ಲೈನಲ್ಲಿ ನಮ್ಮ ಒಂದು ವೆಬ್ಸೈಟಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಪೂರ್ತಿ ಡೀಟೇಲ್ಸ್ ಬರುತ್ತೆ. ಹೌದಾ? ಎಷ್ಟು ರೂಮ್ ಖಾಲಿ ಇದೆ, ಎಷ್ಟು ರೂಮ್ ಇದೆ, ಯಾವ ರೂಮ್ ಯಾವ ಪ್ರೈಸು, ಹೌದಾ? ಆ ಥರ ಎಲ್ಲ ಬಂದ್ಬಿಡುತ್ತೆ. ನೀವು ಇದೆಲ್ಲ ರೆಸಾರ್ಟಿಗೆ ಸೇರ್ತಾ ಇದು? ಇಲ್ಲ, ಅದು ಮಾತ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಐಬಿ. ಓಕೆ ಆ ಥರ. ಇದು ಮತ್ತೆ ಈ ಕಡೆ ಒಳಗಡೆ ಇರೋದು ಅದು ಬರೀ ಗೌರ್ಮೆಂಟ್ ಎಂಪ್ಲಾಯ್ಸ್ ಮಾತ್ರ. ಅದು ಯಾವುದು ಸರ್? ಅದು ಐಬಿ. ಅದು ಯಾರಾದ್ರೂ ಪಬ್ಲಿಕ್ಕು ಬರ್ಬೋದು. ಇಂದ ಪರ್ಮಿಷನ್ ತಗೊಂಡು ಅದನ್ನ ಬುಕ್ ಮಾಡ್ಕೊಬರ್ಬೇಕು. ಅದನ್ನು ಬುಕ್ಕಿಂಗ್. ಹೌದಾ? ಇವಾಗ ಅದನ್ನು ಬುಕ್ಕಿಂಗ್ ಹೋಗಿದೆ. ಅಷ್ಟು ಅದು ಮೇಲ್ಗಡೆಯಿಂದ ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿಂದ ನೋಡಿದಾಗ ಮನೆ ಅನ್ನಂಗೆ ಕಾಣ್ತಲ್ಲ. ಮೇಲಿಂದ ಗೋಡೆ ಕಟ್ಟಿದ್ದಾರೆ ಅನ್ಕೊಂಡು. ಇದೇ ಬಟ್ಟೆ ಟೆಂಟು, ಆ್ಯಕ್ಚುಲಿ ಗೋಡೆ ಅಲ್ಲ ಅದು. ಗೋಡೆ ಆ ಕಡೆ ಇದೆ, ಹಿಂದ್ಗಡೆಗಿದೆ. ಹಿಂದ್ಗಡೆ ಟಾಯ್ಲೆಟ್ ಗೋಡೆ ಇದೆ. ಅದು ಬಿಟ್ಟರೆ ಮುಂದ್ಗಡೆ ಎಲ್ಲ ಟೆಂಟು, ಒಳಗಡೆ ಎಲ್ಲ ಸ್ಕ್ರೀನ್ ಇದೆ. ಮಲ್ಗದಿದ್ರೆ ಆರಾಮಾಗಿ. ಇಲ್ಲೇನು ಯಾವುದು ಪ್ರಾಣಿಗಳು ಇಲ್ಲಿ ಬರಲ್ವಾ? ಬರ್ತಾವೆ ಇಲ್ಲಿಗೆ ಒಂದೊಂದು ಟೈಮಲ್ಲಿ ಬಂದೇ ಬರ್ತಾವೆ ಈ ಕಡೆಗೆ. ಅದನ್ನು ನೀವು ನಿಮ್ಮ ರೆಸಾರ್ಟಿಂದನೇ ನೀವು ಕಂಟ್ರೋಲ್ ಮಾಡ್ತೀರಾ? ಕಂಟ್ರೋಲ್ ಅಂದರೆ ಅವೇನು ಮಾಡೋದಿಲ್ವಲ್ಲ, ನಾವೇನಾದರೂ ಮಾಡಿದ್ರೆ ಅವೇನಾದರೂ ಮಾಡುತ್ತೆ. ಗೆಸ್ಟ್ ಎಲ್ಲ ಕೂತ್ಕೊಂಡು ಸುಮ್ಮನೆ ನೋಡಿದ್ದಾರೆ ಅಷ್ಟೇ. ಅದನ್ನು. ಹೌದಾ? ಏನು ಮಾಡಿಲ್ಲ. ಯಾವುದೇ ಪ್ರಾಣಿಗಳಾದ್ರೂ ಅಟ್ಯಾಕ್ ಮಾಡಲ್ಲ ಅಂತವಲ್ಲ? ಇಲ್ಲ. ನಾವೇನಾದ್ರು ಕಿತಾಪತಿ ಮಾಡಿದ್ರೆ ಅಷ್ಟೇ ಅದು ಅಟ್ಯಾಕ್ ಮಾಡೋದು. ಯಾಕಂದ್ರೆ ಯಾವಕ್ಕೂ ಭಯ ಇರುತ್ತೆ. ನಾವು ಹೆಂಗೆ ಅದನ್ನ ಹುಲಿ ಚಿರತೆ ಅಂತ ಅನ್ಕೊಂಡು ನೋಡ್ಕೊಂಡು ಭಯ ಪಡ್ತೀವಿ. ಅವನು ನಮ್ಮನ್ನ ನೋಡ್ಕೊಂಡು ಇದ್ಯಾವ್ದು ದೊಡ್ಡ ಪ್ರಾಣಿ ನಮ್ಗಿಂತ ಭಯ ಪಡುತ್ತೆ. ಏನು ರಿಸ್ಟ್ರಿಕ್ಷನ್ಸ್ ಇದೆ ಸರ್? ನೈಟ್ ಏನೋ ತಿರ್ಗಾಡಂಗಿಲ್ಲ ಇಲ್ಲಿ? ಹೌದೌದು, ಇದೆ. ರೂಮಿಂದ ಆಚೆ ಬರೋಂಗಿಲ್ಲ. 10 ಗಂಟೆ ಮೇಲೆ ರೂಮಿಂದ ಆಚೆ ಬರೋಂಗಿಲ್ಲ. 10 ಗಂಟೆವರೆಗೂ ಬೇಕಾದ್ರೆ ಓಡಾಡ್ಬೋದು. ನಮ್ಮ ಸ್ಟಾಫ್ ಎಲ್ಲ ಓಡಾಡ್ತಾ ಇರ್ತಾರೆ, ಅವಾಗ ಓಡಾಡ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಟೆಂಟ್ ನೋಡಿ ಖುಷಿ ಆಯ್ತು. ನೋಡಿ ಎಷ್ಟು ಚೆನ್ನಾಗಿದೆ ಟೆಂಟ್ಗಳು. ಎಲ್ಲ ಲಕ್ಸುರಿ ಫೀಲ್ ಕಂಪ್ಲೀಟ್. ಯಾವುದಕ್ಕೂ ಕಡಿಮೆ ಇಲ್ಲ. ಗೀಸರ್ ಬಿಸಿನೀರಿಲ್ಲ ಇಲ್ಲಿ. ತಣ್ಣೀರಿಲ್ಲ. ಹೌದಾ? ಅಲ್ಲಿ ಕಾಣ್ತಾ ಇದೆಲ್ಲ ಬೈಲರು. ಅಂದರೆ ನಾವು ನೀರು ಕಾಯಿಸೋದು. ಹೌದಾ? ಹೌದು. ಈ ಪೈಪ್ ಲೈನ್ ಎಲ್ಲ ಬಿಸಿನೀರ್ದು. ಹೌದಾ? ಅದ್ಯಾಕೆ ಹೀಟ್ರ್ ಯಾಕೆ ಮಾಡಲ್ಲ? ಕರೆಂಟ್ ಇದು ಆಗುತ್ತೆ ಅಂತಾನೆ. ನಮ್ಮಲ್ಲಿ ಕರೆಂಟ್ ಇಲ್ವಲ್ಲ. ಎಲ್ಲ ಸೋಲಾರಾ? ಸೋಲಾರು ಜನರೇಟರ್ 2. ಹೌದಾ? ಇಲ್ಲಿ ಪವರ್ ಸಪ್ಲೈ ಅಂತೂ ಇಲ್ಲ ಇಲ್ಲಿ. ಹೌದಾ? ಇಡೀ ಕರ್ನಾಟಕದಲ್ಲಿ ಎಷ್ಟಿದೆ ನಿಮ್ಮದು ಈ ಥರದ ಬ್ರಾಂಚು? 26 ಇದೆ. ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ವಾ? ಮಾತ್ರ. ಇದನ್ನೇ ಏನಂತೀರಿ ಇದಕ್ಕೆ? ಲಾಗಟ್. ತೆಂಗಿನ ಮರದಲ್ಲ ಸರ್? ಹೌದು, ತೆಂಗಿನ ಮರದ ಚಕ್ಕಿಲಿ ಮಾಡಿರೋದು ತೆಗೆದು. ತೆಂಗಿನ ಮರ ತುಂಬ ವರ್ಷ ಬಾಳತ್ತಲ್ಲ. ಮಕ್ಕಳಿಗೆ 5 ಇಯರ್ಸಿಂದ 12 ಇಯರ್ಸ್ ಇರೋರಿಗೆ ಆಫು, ಆಮೇಲೆ 12 ಇಯರ್ಸ್ ಎಬೋ ಇರೋರಿಗೆ ಫುಲ್ ಅಂತ ಈ ಪ್ರೈಸು. ಅದರಿಂದ 5 ಇಯರ್ಸಿಂದ ಕೆಳಗಿರೋ ಫ್ರೀನಾ?
ಹಾಂ 5 ಇಯರ್ಸಿಂದ ಒಳಗಿದ್ದ ಇರೋ ಮಕ್ಳಿಗೆ ಫ್ರೀ. ಇಡೀ ಕರ್ನಾಟಕದಲ್ಲಿ ಇದೊಂದೇನಾ ಟೈಗರ್ ರಿಸರ್ವ್ ಇರೋಂಥ ಒಂದು ರೆಸಾರ್ಟು, ಕಾಡೊಳಗಿರೋ ಅಂಥ ಒಂದು ರೆಸಾರ್ಟ್ ಇದೊಂದೇ? ನಿಮ್ಮ ಮತ್ತು ಇನ್ನು ಉಳಿದವೆಲ್ಲ ನಿಮ್ದು ಬೇರೆ 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 ಫಾರೆಸ್ಟ್ ಫೀಲೇ ಕೊಡುತ್ತೆ, ಹಾಂ ಹಾಂ ಬೇರೆ ರೆಸಾರ್ಟ್ಗಳು ಅಷ್ಟೇ. ಹಾಂ, ಬಟ್ ಟೈಗರ್ದು ಮಾತ್ರ ಇದೊಂದೇ. ಟೈಗರ್ ರಿಸರ್ವ್ ಒಳಗಡೆ. ಹಾಂ, ಓಹ್, ನಾವೇನೋ ನೋಡೋಕೆ ಬಂದು ಏನೇನೋ ನೋಡೋದು ಕೇಗುಡಿ. ಸುಮ್ಮನೆ ರೋಡಲ್ಲಿ ಹಿಂಗೆ ಹೋಗೋದು ಅಂದ್ಕೊಂಡಿದ್ದೆ, ಕೇಗುಡಿನ ಇಷ್ಟು ಅದ್ಭುತವಾಗಿದೆ ಅನ್ನೋದು ಅಂದ್ಕೊಂಡಿರಲಿಲ್ಲ. ಖುಷಿ ಆಯಿತು. ನೀವು ಬಂದರೆ ಇಲ್ಲಿ ಕೇಗುಡಿಗೆ ಬಂದರೆ ಅಲ್ಲಿ ಇನ್ಫಾರ್ಮೇಷನ್ ಸೆಂಟ್ರಲ್ಲಿ ನೀವು ಅಲ್ಲೇ ಸುತ್ತಾಡೋಕೆ ಒಂದು ಜಾಗ ಇದೆ, ಅವ್ರದ್ದೇ ಈ ರೂಮ್ಸ್ ಬೇರೆ ಇದೆ. ಆ್ಯಕ್ಚುಲಿ ಅದನ್ನು ವೆಬ್ಸೈಟಲ್ಲಿ ನೋಡ್ಕೊಂಬರ್ಬೇಕು, ಮೇಲ್ ಮಾಡಿಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದು ರೆಸಾರ್ಟ್, ಟೂರಿಸಂ ಜಂಗಲ್ ಲಾಡ್ಜಸ್ ಆ್ಯಂಡ್ ರೆಸಾರ್ಟ್ಸ್ ಅಂತ ಇವ್ರದ್ದು ಬೇರೆದು. ಇವ್ರದ್ದು ಇಡೀ ಕರ್ನಾಟಕದಲ್ಲಿ 20 ಏನೋ ಇದೆಯಂತೆ ಬ್ರಾಂಚಸ್ಸು. 20+ ಇದೆ. 20+. ಅದೇ ಎಲ್ಲೆಲ್ಲಿ ಫಾರೆಸ್ಟ್ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಇರುತ್ತೆ. ಆ್ಯಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಇದು. ನನಗೂ ಇದನ್ನು ನೋಡಿ ನಾವು ಈ ಥರದ್ದು ಹಾಕೊಂಡು ಮಾಡಬಾರ್ದು ಅನಿಸ್ತಾ ಇದೆ. ನಮ್ಮ ಹಳ್ಳಿ ಕಡೆ ಇದೀವಲ್ಲ ಅದೇ ಥರದ ವಾತಾವರಣ ಇದೆ. ನಾವು ಮಾಡಿದಾಗ ಎಲ್ಲರನ್ನೂ ಕರ್ಕೊಬರ್ತೀನಿ ನಮ್ಮ ವ್ಯೂವರ್ಸ್ನ, ಬರ್ರಿ ಬನ್ನಿ ಅಂತ. ಹಾಂ, ಓಕೆ ಬಂಧುಗಳೇ, ಈಗಂತ ಹೇಳ್ತಾ ಈ ಅದ್ಭುತವಾದಂಥ ಕೇಗುಡಿ, ಖ್ಯಾತಿ ದೇವರಾಯನ ಗುಡಿ ವಿಡಿಯೋನ ಮುಗಿಸ್ತಾ ಇದ್ವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್.